ಮರಾಠ ಸಾಮ್ರಾಜ್ಯದ ಅಧಿಪತಿ ಶಿವಾಜಿಯ ಜೀವನ ಚರಿತ್ರೆ ತೆರೆಯ ಮೇಲೆ. ಶಿವಾಜಿ ಮಹಾರಾಜಾಗಿ ಅಬ್ಬರಿಸಲಿದ್ದಾರೆ ಕಾಂತಾರ ಸ್ಟಾರ್ ರಿಷಬ್ ಶೆಟ್ಟಿ. ಚಿತ್ರದ ಮೊದಲ ಪೋಸ್ಟರ್ ಜೊತೆಗೆ ಚಿತ್ರದ ರಿಲೀಸ್ ದಿನಾಂಕವನ್ನು ಪ್ರಕಟಿಸಿದ ಚಿತ್ರತಂಡ. ಹಾಗಿದ್ರೆ ಶಿವಾಜಿ ಮಹಾರಾಜ್ ಚಿತ್ರದ ಕಥೆ ಏನು, ಈ ಚಿತ್ರದ ನಿರ್ದೇಶನ ಮಾಡ್ತಾ ಇರೋರು ಯಾರು, ಈ ಚಿತ್ರ ಯಾವಾಗ ಬಿಡುಗಡೆ ಆಗುತ್ತೆ, ಸ್ವತಃ ಚಿತ್ರತಂಡವೇ ನಿಗದಿಪಡಿಸಿರ್ತಕ್ಕಂಥ ರಿಲೀಸ್ ಡೇಟ್ ಯಾವುದು, ಎಲ್ಲವನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಐತಿಹಾಸಿಕ ಚಿತ್ರಗಳನ್ನು ಮತ್ತು ಪೌರಾಣಿಕ ಚಿತ್ರಗಳನ್ನು ಮಾಡಿದ ನಟ ಬೇರಾರು ಅಲ್ಲ, ಡಿ ಬಾಸ್ ದರ್ಶನ್ ಮಾತ್ರ. ಡಿ ಬಾಸ್ ದರ್ಶನ್ ರ ಸಂಗೊಳ್ಳಿ ರಾಯಣ್ಣ ಕನ್ನಡದಲ್ಲಿ ಇಂಡಸ್ಟ್ರಿ ಹಿಟ್ ಆದ್ರೆ, ಪೌರಾಣಿಕ ಚಿತ್ರವಾಗಿ ಬಂದಂತಹ ಕುರುಕ್ಷೇತ್ರ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈಗ ಡಿ ಬಾಸ್ ದರ್ಶನ್ ನಂತರ ಮತ್ತೊಬ್ಬ ನಟ ಐತಿಹಾಸಿಕ ಚಿತ್ರದಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರೇ ಕಾಂತಾರ ಸ್ಟಾರ್ ರಿಷಬ್ ಶೆಟ್ಟಿ. ಮರಾಠ ಸಾಮ್ರಾಜ್ಯಾಧಿಪತಿ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ಮಿಂಚಲಿದ್ದಾರೆ ರಿಷಬ್ ಶೆಟ್ಟಿ. ಬಹುಶಃ ಡಿ ಬಾಸ್ ದರ್ಶನ್ ಏನಾದರೂ ಈ ಸಂಕಷ್ಟದ ಸಂದರ್ಭದಲ್ಲಿ ಇಲ್ಲ ಅಂದಿದ್ರೆ ಮೇಕರ್ಸ್ ಖಂಡಿತ ಈ ಚಿತ್ರಕ್ಕೂ ಡಿ ಬಾಸ್ ದರ್ಶನ್ರನ್ನೇ ನಾಯಕರನ್ನಾಗಿ ಮಾಡಬೇಕು ಅಂದ್ಕೊಳ್ತಿದ್ರು ಏನೋ. ಯಾಕೆಂದ್ರೆ ಡಿ ಬಾಸ್ ದರ್ಶನ್ರ ಫಿಸಿಕ್ಸ್ ಆಗಿದೆ. ಆದರೆ ಈಗ ಡಿ ಬಾಸ್ ದರ್ಶನ್ರ ಅನುಪಸ್ಥಿತಿಯಲ್ಲಿ ಇಂತಹ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ. ಇನ್ನು ಈ ಚಿತ್ರವನ್ನ ಸಂದೀಪ್ ಸಿಂಗ್ ಎನ್ನುವವರು ನಿರ್ದೇಶನ ಮಾಡ್ತಾ ಇದ್ದಾರೆ. ದ ಪ್ರೈಡ್ ಆಫ್ ಭಾರತ್, ಶಿವಾಜಿ ಮಹಾರಾಜ್. ಈ ಚಿತ್ರದ ಕಥೆಯೇ ರೋಚಕ. ತಾಯಿ ಮಗನನ್ನ ಬೆಳೆಸ್ತಕ್ಕಂಥ ಪರಿ ಹಾಗೂ ಅವನಿಂದ ಮರಾಠ ಸಾಮ್ರಾಜ್ಯದ ಏಳಿಗೆ ಹೇಗಾಯಿತೆಂಬ ಕತೆ. ಈ ಕಥೆಯೊಳಗೆ ಪ್ರೀತಿ, ಮಮತೆ, ಸಾಹಸ, ಶೌರ್ಯಗಳೆಲ್ಲವೂ ಸಹ ಒಳಗೊಂಡಿರತಕ್ಕಂಥ ಕತೆ ಇದಾಗಲಿದೆ. ಹಾಗಾಗಿನೇ ಈ ಚಿತ್ರ ಶ್ಯೂರ್ ಶಾಟ್ ಸೂಪರ್ ಹಿಟ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು. ಹಾಗೆಯೇ ಈ ಚಿತ್ರವನ್ನ ಪ್ರಪಂಚದಾದ್ಯಂತ ರಿಲೀಸ್ ಮಾಡಲಾಗ್ತಾ ಇದೆ. ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ತಮ್ಮ ಮೊದಲ ಪೋಸ್ಟರ್ನಲ್ಲೇ ಪ್ರಕಟಣೆ ಮಾಡಿಬಿಟ್ಟಿದ್ದಾರೆ. ಗ್ಲೋಬಲ್ ರಿಲೀಸ್ 21/1/2027 ಅಂತ ಈಗಾಗಲೇ ಸಾರಿಬಿಟ್ಟಿದ್ದಾರೆ. ಅಂದರೆ 21/1/2027 ಅಂದರೆ ಇನ್ನೂ 2 ವರ್ಷಗಳ ನಂತರ ಈ ಚಿತ್ರ ತೆರೆಯ ಮೇಲೆ ಅಬ್ಬರಿಸಲಿದೆ. ಕನ್ನಡದಲ್ಲಿ ಐತಿಹಾಸಿಕ ಚಿತ್ರಗಳನ್ನು ಬಯಸುವ ಕನ್ನಡಿಗರಿಗೆ ಖಂಡಿತ ಈ ಚಿತ್ರ ತುಂಬಾನೇ ಇಷ್ಟ ಆಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ.